ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಮತ್ತು ಸಹಕರಿಸಿದಂಥವ್ರಿಗೂ, ಆಗಮಿಸಿರ್ತಕ್ಕಂಥವ್ರಿಗೂ, ಕುಟುಂಬ ವರ್ಗಕ್ಕೂ, ನಾನು ಇಷ್ಟೊಂದು ಕ್ಯಾಮ್ರಾಗಳನ್ನ ಬಹಳ ವರ್ಷದ ನಂತರ ಈಗ ನಾವು ನೋಡ್ತಾ ಇದ್ದೀನಿ. ಇಷ್ಟೊಂದು ಶಬರಿಮಲೆ ಕೇಸಲ್ಲಿ ನಾನು ಆ ಟೈಮಲ್ಲಿ ಈ ಕ್ಯಾಮ್ರಾಗಳೆಲ್ಲ ನೋಡ್ತಿದ್ದೆ. ನಂತರ ಇವತ್ತೇ ನಾನು ಬಂದ ತಕ್ಷಣನೇ ಇದು ಇಷ್ಟೊಂದು ಜನ ಎಲ್ಲಿದ್ದಾರೆ, ಎಲ್ಲಿ ಎಲ್ಲಿ ಎಲ್ಲ ಎಣಿಸ್ತಾ ಕೂತ್ಕೊಂಡೆ. ಅದಕ್ಕೆ ಇಷ್ಟೊಂದು ಜನ ಇದ್ದೀರ ಮಾಧ್ಯಮದ ಎಲ್ಲ ಗಣ್ಯರಿಗೂ ಕೂಡ ನನ್ನ ಪೂರ್ವವಾದಂತಹ ನಮಸ್ಕಾರಗಳನ್ನು ಹೇಳ್ತಾ, ಸುಂದರ್ ಅವ್ರದ್ದು ಚಾರ್ಜ್ ಶೀಟ್ ನೋಡ್ರಿ. ಆ ಚಾರ್ಜ್ ಶೀಟ್ ಅನ್ನುವಂಥ ಪದ ಎಷ್ಟು ಫೋರ್ಸ್ ಇದೆ ಅಂದ್ರೆ, ನಿಜವಾಗ್ಲೂ ಹೇಳ ಸುಂದರ್, ನಿಮ್ಮ ಫೋಟೋ ಹಾಕಿದ್ದಾರೆ ವೆಂಕಟ್ ಅವರು. ಕತೆ ಏನೋ ಇದೆ. ಚಾರ್ಜ್ ಶೀಟಿನ ಹಿಂದೆ ಒಂದು ತಂದೆ ಓಡಾಡೋ ಕಥೆಯೋ ಏನು ಇದ್ರೊಳಗೆ ಬವಣೆ ಇದೆ, ಏನು ಸಂಕಷ್ಟ ಇದೆ, ಯಾತಕ್ಕಾಗಿ ಈ ರೀತಿಯಾದಂತ ಒಂದು ಹೋರಾಟ ಇದೆ ಅನ್ನೋದು ನಮ್ಮೊಳಗೆ ನಾವೇ ಲೆಕ್ಕಾಚಾರ ಹಾಕುತ್ತಾ ಹೋಗ್ತೀವಿ. ಸೊ ಅಷ್ಟೊಂದು ಈ ಟೈಟಲ್ಗೆ ಒಂದು ಶಕ್ತಿ ಕಾಣಿಸುತ್ತೆ ಅಂತ ಒಳ್ಳೆ ಟೈಟಲ್ ಅದು. ದೇವರು ಈ ಸಿನಿಮಾ, ನಾನು ನೀವು ಕೇಳಿದ್ರಲ್ಲ ಅಧ್ಯಕ್ಷ ಆಗಿ, ನಾನು ದೇವರಲ್ಲಿ ಕೇಳೋದೇನೆಂದ್ರೆ, ಒಂದೊಂದು ಸಿನಿಮಾ ರಿಲೀಸ್ ಆದಾಗ್ಲೂ ಪರಮಾತ್ಮ ಈ ಸಿನಿಮಾನ ನಿಲ್ಲಿಸು, ಈ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ, ಚಿತ್ರರಂಗಕ್ಕೆ ಒಂದು ಹೆಸರು ತರಲಿ, ಸಿನಿಮಾ ನಿಂತ್ರೆ ನಾವು ಬದುಕಿದ ಹಾಗೆ ಅಲ್ವಾ ರಾಕ್ಲಿನ್ ಸರ್? ಪ್ರತಿ ಸಿನಿಮಾದ ಸಂದರ್ಭದಲ್ಲೂ ಒಂದು ಒಂದು ಆಸೆ ಮತ್ತು ಒಂದು ಒಳ್ಳೇದಾಗಲಿ ಅನ್ನುವಂಥ ಒಂದು ಹಾರೈಕೆ, ಇವೆರಡೂ ಕೂಡ ನಾವು ಯಾವಾಗಲೂ ಕೂಡ ಮಾತಾಡ್ಕೋತೀವಿ. ನಾನು ಇದ್ರದ್ದು ಏನೂ ನೋಡಿಲ್ಲ, ಟೈಟ್ಲು ನೋಡಿಲ್ಲ, ಹಾಡು ನೋಡಿಲ್ಲ, ಏನು ನೋಡಲಿಲ್ಲ. ಆದರೆ ಒಂದು ಗೊತ್ತು, 250ನೇ ಸಿನಿಮಾ ಅಂತ ನಾನು ಒಪ್ಪಲ್ಲ. ಸುಂದರ್ ಅವ್ರು, ನಾನು ಮೊದಲ ನನ್ನ ಅಗ್ನಿ ಪರೀಕ್ಷೆ ಚಿತ್ರ 1986ರಲ್ಲಿ ನನ್ನ ನಿರ್ಮಾಣದ ಚಿತ್ರದಲ್ಲಿ ಇವರು ಕೂಡ ಒಂದು ಪ್ರಮುಖವಾದಂತಹ ದೊಡ್ಡ ಪಾತ್ರ. ಸುಂದರ್ ಅವರು ಅಗ್ನಿ ಪರೀಕ್ಷೆ. ಸೊ ಸುಂದರ್ ಇದ್ದಲ್ಲಿ ಅಲ್ಲಿ ಒಂದು ಮನುಷ್ಯತ್ವ ಅನ್ನೋದಿರುತ್ತೆ, ಒಂದು ಮಾನವೀಯತೆ ಇರುತ್ತೆ. ಮತ್ತೆ ಸರಿ ತಪ್ಪು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೋಡುವಂತ ಕಣ್ಣು, ಆ ಕಣ್ಣು ಕೂಡ ಒಳಗಣ್ಣಿರುತ್ತೆ ಸುಂದರಂಗೆ. ಬಹಳ ಹೆಂಗರ್ಲು. ನನ್ನಂತೂ ಅವರು ತಾಯಿ ಅಮ್ಮ ಅಂತಾನೆ ಕರೀತಾರೆ. ವಾಣಿಜ್ಯ ಮಂಡಳಿಯಲ್ಲಿ ಯಾವ ಒಳ್ಳೆ ಮಾತುಗಳನ್ನ ಆಡುವಾಗ, ನಾವು ಚರ್ಚೆಗಳು ಮಾಡುವಾಗ, ಆ ಹೆಂಗರಳು ಮತ್ತು ಅವರ ಒಳ್ಳೆಯತನ ಅವೆರಡನ್ನೂ ಕೂಡ ನಾನು ಗಮನಿಸಿದ್ದೀನಿ. ಸುಂದರ್ ನಿಜವಾಗ್ಲೂ ನಮ್ಮ ಸುತ್ತಮುತ್ತ ಇರುವಂತ ಒಬ್ಬ ಒಳ್ಳೆಯ ಆತ್ಮೀಯ ಒಳ್ಳೆಯ ಮನುಷ್ಯ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತಾನೆ ಹೇಳ್ತೀನಿ. ಈ ಸಿನಿಮಾ ನಿಮ್ಗೆ 250ನೇ ತಮ್ಮ ಚಿತ್ರ ಜಯಬೇರಿ ಬಾರಿಸ್ಲಿ. ನೀವು ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದಷ್ಟು ವರ್ಷಗಳ ಕಾಲ ನಿಮ್ಮ ಕೊಡುಗೆಯನ್ನ ನೀಡಿ ಅಂತ ನಾನು ಹಾರೈಸ್ತೀನಿ. ಸುಂದರ್, ತಮಗೂ ಕೂಡ ಸರ್ ಬೆಸ್ಟ್ ವಿಶಸ್. ಯಾವತ್ತು ರಿಲೀಸ್ ಮಾಡ್ತೀರಾ ಸರ್? ಬೇಗ ರಿಲೀಸ್ ಮಾಡಿ. ಎಲ್ಲರೂ ಬೆವರು ಉರ್ಸ್ಕೊತಾ ಇದ್ದಾರೆ, AC ಬೇರೆ ಆಫ್ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡಿದ್ರು ನಮ್ಮ ಧ್ರುವ ಅವರು. ನಾನು ಒಂದೇ ಕೇಳೋದು, ಧ್ರುವ ಒಂದು 4-5 ಸಿನಿಮಾಗಳು ಮಾಡಿ. ಧ್ರುವ ನಮ್ಮ ಪಕ್ಕದಲ್ಲೇ ಕೂತಿದ್ದೀರಾ, ವರ್ಷಕ್ಕೆ ಒಂದು 4-5 ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ. ಇವ್ರು ನಮ್ಮ ಹುಡುಗಿ ಅಂತೂ ಮಾಡ್ತಿದ್ದಾಳೆ. ಪ್ರತಿಯೊಬ್ರು ಏನ್ ಸರ್ ಸಿನಿಮಾ ಎಲ್ಲರೂ ಮಾಡ್ಲಿ, ಪ್ರತಿಯೊಬ್ರು ದೊಡ್ಡ ದೊಡ್ಡ ಹೀರೋಗಳು ಅಂತ ಯಾರ್ಯಾರು ಅನ್ಕೊಂಡಿದ್ದೀರಲ್ಲ, ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಏನಂದ್ರೆ, ಈ ಮೂಲಕನೂ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ವರ್ಷಕ್ಕೆ ಕನಿಷ್ಠ ಒಂದು 2-3 ಸಿನಿಮಾಗಳು ಒಬ್ಬೊಬ್ಬ ನಾಯಕರಿಂದ ಬಂದ್ರೆ ಇಂಡಸ್ಟ್ರಿ ಸ್ವಲ್ಪ ಸಮೃದ್ಧಿಯಾಗಿ ಮಾಡೋಣ. ಅದು ಯಾಕೆ ಕಾಲ್ ಶೀಟ್ ಕೊಡ್ತೀನಿ ಅಂದ್ರೆ ಡೆಫಿನೆಟ್ ಆಗಿ ಮಾಡ್ತೀನಿ ಆಯ್ತಾ? ಯಾಕೆ ಮಾಡೋದಿಲ್ಲ? ನಮ್ ಹೀರೋ ಅಲ್ವಾ, ನಮ್ಮ ಹುಡುಗ ಅಲ್ವಾ, ನಾನು ಅವನು ಚಿಕ್ಕದಿರುವಾಗ್ಲೂ ನೋಡಿದ ಮಗು ಅಲ್ವಾ. ಸೊ ಡೆಫಿನೆಟ್ ಆಗಿ ಸರ್
ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಆದ್ರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡಲ್ಲ ತಮ್ಮ. ನಮ್ ಬಜೆಟ್ ಯಾವ್ದ್ರಿ? ಅಲ್ಲ, ಅಂದ್ರೆ ನಾವು ಸಮುದ್ರಕ್ಕೆ ಹಾಕಿದ್ರು ಅಳದು ಹಾಕ್ತೀವಿ ಅಷ್ಟೇ. ಎಲ್ಲರಿಗೂ ಧನ್ಯವಾದ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಇಲ್ಲಿ ತಮ್ಮ ಈ ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಈ ಸಿನಿಮಾ ನೋಡ್ಬಿಟ್ಟು ಅವತ್ತಿನ ದಿನ ಇನ್ನೊಂದ್ಸಲ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್.